ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಈ ಡಿಸಿಎಂ ವಿಚಾರವನ್ನ 3 ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರವನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ ಅನ್ನೋ ಚರ್ಚೆಯ ಬೆನ್ನಲ್ಲೇ ಸಮಾನ ಮನಸ್ಕರ ಗುಂಪಿಗೆ ನಾಯಕ ಯಾರು ಅನ್ನೋ ಪ್ರಶ್ನೆ ಕೂಡ ಎದ್ದಿತ್ತು. ಈಗ ಈ ಪ್ರಶ್ನೆಗೆ ಒಂದಷ್ಟು ಉತ್ತರ ಸಿಕ್ಕಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಮಾಜಿ ವರ್ಸಸ್ ಹಾಲಿ ಅಧ್ಯಕ್ಷರ ಫೈಟ್ ಶುರುವಾದಂತೆ ಕಾಣ್ತಾ ಇದೆ. ಡಿಕೆಶಿಗೆ ಸೆಡ್ಡು ಹೊಡೆದು ಹೆಚ್ಚುವರಿ ಡಿಸಿಎಂ ಹುದ್ದೆ ಕೇಳೋಕೆ ಮುಂದಾದ ಸಚಿವರಿಗೆ ಪರಮೇಶ್ವರ್ ನಾಯಕತ್ವ ವಹಿಸುವ ಸಾಧ್ಯತೆ ಇದೆ. ಡಿಕೆಶಿ ಬಿಟ್ರೆ ಹೈಕಮಾಂಡ್ ಮಟ್ಟದಲ್ಲಿ ಹೈಕಮಾಂಡ್ಗೆ ಫೇವರಿಟ್ ನಾಯಕ ಅಂತ ಅನಿಸಿಕೊಂಡಿರೋರು ಸದ್ಯಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್. ಇದನ್ನೇ ದಾಳವಾಗಿ ಬಳಸಿ ದೆಹಲಿಯಲ್ಲಿ ಪ್ರಭಾವ ಬೀರೋದಕ್ಕೆ ಡಿಕೆಶಿ ವಿರೋಧಿ ಬಣ ಪರಮೇಶ್ವರ್ಗೆ ನಾಯಕತ್ವ ಕಟ್ಟೋದಕ್ಕೆ ಮುಂದಾಗಿದೆ. ಇನ್ಫ್ಯಾಕ್ಟ್ ಡಿಸಿಎಂ ಕಾರ್ಡ್ ಪ್ಲೇ ಮಾಡೋದಕ್ಕೆ ಮುಂದಾದ ಸಚಿವರು ದೆಹಲಿಗೆ ನಿಯೋಗ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಬಲ ಸಿಗಬೇಕಾದ್ರೆ ದೆಹಲಿಯಲ್ಲಿ ಪರಮೇಶ್ವರ್ ಮೂಲಕ ಕಾರ್ಡ್ ಪ್ಲೇ ಮಾಡೋದು ಸಮಾನ ಮನಸ್ಕ ಸಚಿವರ ಲೆಕ್ಕಾಚಾರ ಅಂತ ಹೇಳಲಾಗಿದೆ. ಮೊದಲು ಪರಮೇಶ್ವರ್ ಅವರನ್ನ ದೆಹಲಿಗೆ ಕಳುಹಿಸಿ ಅನಂತರ ಉಳಿದ ಸಚಿವರು ಪರಮೇಶ್ವರ್ಗೆ ಸಾಥ್ ಕೊಟ್ಟು ಡಿಸಿಎಂ ಕ್ಲೇಮ್ ಮಾಡೋದು ಸಚಿವರ ಲೆಕ್ಕಾಚಾರ ಎನ್ನಲಾಗಿದೆ. ಪಕ್ಷನಿಷ್ಠೆಯ ಎಮೋಷನಲ್ ದಾಳವನ್ನು ಉರುಳಿಸಿ ಹೈಕಮಾಂಡ್ ಮನವೊಲಿಸುವಂತಹ ಪ್ರಯತ್ನಕ್ಕೆ ಪರಮೇಶ್ವರ್ ಮೂಲಕ ಈ ಬಣ ಸಮಾನ ಮನಸ್ಕರ ಬಣ ಪ್ರಯತ್ನ ಪಡ್ತಾ ಇರೋದು ಕಂಡು ಬರ್ತಾ ಇದೆ. ಆ ಮೂಲಕ ಪ್ಯಾರಲಲ್ ಪವರ್ ಸೆಂಟರ್, ಈಗ ಸಿದ್ದರಾಮಯ್ಯ ಅವರಿಗೆ ಪ್ಯಾರಲಲ್ ಪವರ್ ಸೆಂಟರ್ ಆಗಿ ಡಿಕೆ ಶಿವಕುಮಾರ್ ಬೆಳೀತಾ ಇದ್ದಾರೆ, ಬೆಳಿಬೇಕು ಅಂತ ಅಪೇಕ್ಷಿಸ್ತಾ ಇದ್ದಾರಾ, ಅದಕ್ಕೆ ಟಾಂಗ್ ಕೊಡೋದಕ್ಕೆ ಅಂತ ಈ ಸಮಾನ ಮನಸ್ಕರ ತಂಡ ಮುಂದಾಗಿದೆ. ಪ್ಯಾರಲಲ್ ಶಕ್ತಿ ಉದ್ಭವ ಆಗೋದೇ ಆದ್ರೆ ಅದು ಪರಮೇಶ್ವರ್ ನಾಯಕತ್ವದಲ್ಲೇ ಆಗಲಿ ಅಥವಾ ಪರಮೇಶ್ವರ್ ಆಗಲಿ, ಬಟ್ ಡಿ ಕೆ ಶಿವಕುಮಾರನ್ನ ಒಪ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ. ಆಮೇಲೆ ಅವರಿಗೆ ಸಿಕ್ಕಿರುವಂತಹ ಕೆಲವು ವಿನಾಯಿತಿಗಳು, ಫಾರ್ ಎಕ್ಸಾಂಪಲ್ ರಾಷ್ಟ್ರೀಯ ಪಕ್ಷಗಳು ಈಗ ಒಬ್ಬ ನಾಯಕನಿಗೆ ಒಂದು ಹುದ್ದೆ ಅಂತ ಒಂದು ಅಘೋಷಿತ ನಿಯಮವನ್ನು ಮಾಡ್ಕೊಂಡಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ಗೆ ಅದರಿಂದ ವಿನಾಯಿತಿ ಸಿಕ್ಕಿದೆ. ಹೇಗೆ ಅಂತ ಕೇಳಿದ್ರೆ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು, ಹಾಗೆ ಡಿಸಿಎಂ ಕೂಡ ಹೌದು. ಎರಡೆರಡು ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಅವರೊಬ್ಬರಿಗೆ ವಿನಾಯಿತಿ ಸಿಕ್ಕಿದೆ. ಈ ವಿನಾಯಿತಿ ಪ್ರಿವಿಲೇಜ್ ಯಾಕೆ ಅವ್ರಿಗೆ? ಅವ್ರ ವೇಗಕ್ಕೆ ಕಡಿವಾಣ, ಆಮೇಲೆ ಅವರ ಕಂಪ್ಲೀಟ್ ಆಗಿ ಅವರ ಪವರ್ಗೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ವಿಕೇಂದ್ರೀಕರಣ ಆಗಬೇಕು, ಪೊಲಿಟಿಕಲ್ ಪವರ್ ವಿಕೇಂದ್ರೀಕರಣ ಆಗಬೇಕು ಅನ್ನೋದು ಒಂದಷ್ಟು ಸಮಾನ ಮನಸ್ಕ ನಾಯಕರ ವಾದ ಆಗ್ತಾ ಇತ್ತು. ಅದಕ್ಕೆ ಅವರು ಬ್ಯಾಕ್ ಗ್ರೌಂಡ್ ಆರ್ಗ್ಯುಮೆಂಟ್ ಏನ್ ಕೊಡ್ತಾ ಇದ್ರು ಅಂದ್ರೆ ಸಾಮಾಜಿಕ ನ್ಯಾಯ ಅನ್ನೋದು ಕಾಂಗ್ರೆಸ್ನ ಪರಿಕಲ್ಪನೆ. ಆ ಸಾಮಾಜಿಕ ನ್ಯಾಯ ಎಲ್ಲಾ ಜಾತಿಗಳಿಗೂ ಸಿಗ್ಬೇಕು ಅಂದ್ರೆ 3 ಡಿಸಿಎಂಗಳ ಹುದ್ದೆ ಆಗ್ಬೇಕು ಅಂತ. ಸೊ ಇದಕ್ಕೆ ನಾಯಕತ್ವವನ್ನು ವಹಿಸೋದಕ್ಕೆ ಈಗ ಪರಮೇಶ್ವರ್ ಅವರಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಕೇಳೋದೇನಿದೆ ಕೊಡಲೇಬೇಕು ಅವರು, ಯಾಕೆಂದ್ರೆ ನಾನು ಹಿಂದೆ ಡಿಸಿಎಂ ಇದ್ದೆ, ಕೊಡಬೇಕು ಅಂತೇಳಿ ನಾನು ನಿರೀಕ್ಷೆ ಮಾಡ್ತೀನಿ. ಆ ರೀತಿ ಎಲ್ಲ ಹೇಳೋದಕ್ಕೆ ಬರೋದಿಲ್ಲ. ಯಾರೋ ಒಬ್ಬೊಬ್ಬರೇ ಅಧಿಕಾರದಲ್ಲಿ ಇರಬೇಕು, ಇನ್ನೊಬ್ಬರು ಅಧಿಕಾರದಲ್ಲಿ ಇರಬಾರ್ದು ಅನ್ನೋ ಸ್ಟ್ಯಾಂಡ್ ಇದೆಯಲ್ಲ, ಅದು ಸರಿ ಅಲ್ಲ. ಮುಖ್ಯಮಂತ್ರಿ ಆಕಾಂಕ್ಷಿನೂ ಇದ್ದೆ, ಡೆಪ್ಯೂಟಿ ಮುಖ್ಯಮಂತ್ರಿನೂ ಆಕಾಂಕ್ಷಿ ಇದ್ದೆ. ದಲಿತ ಸಮುದಾಯದ ನಿರೀಕ್ಷೆ ಬಹಳ ದೊಡ್ಡದಿದೆ. ಅದನ್ನ ಅರ್ಥ ಮಾಡಿಕೊಂಡು ವರಿಷ್ಠರು ತೀರ್ಮಾನಗಳನ್ನು ತಗೋಬೇಕಾಗ್ತದೆ. ಒಂದು ವೇಳೆ ಆ ರೀತಿ ತಗೊಳ್ಳೋದಿಲ್ಲ ಅಂತಂದಾಗ ಅದಕ್ಕೆ ಪ್ರತಿಕ್ರಿಯೆ ಸ್ವಾಭಾವಿಕವಾಗಿ ಬರುತ್ತೆ. ಅದನ್ನು ನಾನು ಹೇಳೋ ಅಂಥ ಅಗತ್ಯನೇ ಇಲ್ಲ. ಅದಕ್ಕೆ ಪ್ರತಿಕ್ರಿಯೆ ಆಗ ರಿಯಲೈಸ್ ಮಾಡ್ಕೊಳ್ಳೋ ಬದಲು ಈಗಲೇ ಅವರು ಸರಿಪಡಿಸ್ಕೊಂಡ್ರೆ ಉತ್ತಮ. ಇಲ್ಲಾದರೆ ಪಕ್ಷಕ್ಕೆ ತೊಂದರೆ ಅದೇ ಆಗ್ತದೆ. ಡಿ ಕೆ ಶಿವಕುಮಾರ್ ಹೇಳೋದ್ರಲ್ಲಿ ಅವರ ದೃಷ್ಟಿಕೋನದಲ್ಲಿ ಇರಬಹುದು, ಆದರೆ ಹೈಕಮಾಂಡಿನ ದೃಷ್ಟಿಕೋನ ಬೇರೆ ಇರಬೇಕಲ್ವಾ. ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು, ಅದನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಅವ್ರು ಹೇಳಿದ್ದಾರೆ, ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಸೊ ಅದು ಯಾವಾಗ ಮಾಡಿದ್ರೆ ಯಾವಾಗ ಬಂದೇ ಬರ್ತದೆ. ಈಗಂತ ಹತ್ರದ ಚರ್ಚೆ ಇಲ್ಲ. ಸೊ ಅವ್ರು ಹೇಳಿದ ಮ್ಯಾಗೆ ಚರ್ಚೆ ಪ್ರಾರಂಭ ಆಗ್ಬೋದು ಪಕ್ಷದಲ್ಲಿ. ಆದರೆ ಪಾರ್ಟಿ ತೀರ್ಮಾನ ಮಾಡಬೇಕಲ್ಲ, ಅವಶ್ಯಕತೆ ಇದೆಯೋ ಇಲ್ಲ ಅನ್ನೋದು ಪಕ್ಷಕ್ಕೆ ತೀರ್ಮಾನ. ನಾವು ಹೇಳಲಿಕ್ಕೆ ಆಗೋಲ್ಲ. SC/ST ಸಮುದಾಯಕ್ಕೆ ಒಬ್ರಿಗೆ ಮಾಡಲಿ ಮತ್ತು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಬ್ರಿಗೆ ಮಾಡಬೇಕು. ಹಾಗೆಯೇ ವೀರಶೈವ ಸಮುದಾಯದಲ್ಲೂ ಕೂಡ ಒಬ್ಬರನ್ನ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಸಮುದಾಯಗಳ ಒಲವು ಇನ್ನೂ ಹೆಚ್ಚಾಗ್ತದೆ. ಈಗೇನು ಒಲವಿದೆ, ಒಲವಿಲ್ಲ ಅಂತ ಹೇಳೋದಿಲ್ಲ. ಆ ಸಮುದಾಯಗಳ ಒಲವು ಇನ್ನೂ ಹೆಚ್ಚಾಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಆದ್ದರಿಂದ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಮನವಿಯನ್ನು ನಾನು ಹೈಕಮಾಂಡ್